ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕವಿರತ್ನರು 3000ಕ್ಕೂ ಅಧಿಕ ಹಾಡುಗಳನ್ನು ಬರೆದಿರೋಂಥವ್ರು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮ್ಯೂಸಿಕ್ ಬಜಾರ್ ಅನ್ನೋ ಕನಸು ಯಾವಾಗ ಹುಟ್ಟಿತು ಅನ್ನೋದು ಕಾನೂನು ಏನು ಹೇಳುತ್ತೆ ಅಂದರೆ, ಯಾರು ಯಾವುದೋ ಒಂದು ಕೃತಿಯನ್ನು ಕ್ರಿಯೇಟ್ ಮಾಡಿದ್ಮೇಲೆ ಆ ಕೃತಿಯ ಓನರ್ ಅವರೇ ಆಗಿರ್ತಾರೆ. ಅದು ಲಹರಿ ಆಗ್ಬೋದು, ಅಶ್ವಿನಿ ಜಂಕಾರ, ಆನಂದ್ ಆಕಾಶ್ ಆಡಿಯೋ ಆಗ್ಬೋದು, ಎಲ್ಲವೂ ಕೂಡ ನಮ್ಮನ್ನೆಲ್ಲ ಬೆಳೆಸಿದೆ. ಸಂಗೀತವನ್ನೇ ನಂಬಿಕೊಂಡ ಸಿನಿಮಾ ರಂಗ ಯಾವುದಾದ್ರು ಇದ್ದರೆ ಅದು ಭಾರತ ಮಾತ್ರ. ಅಮೇರಿಕಾದಲ್ಲಿ ಮಾಡ್ತಾನೆ ಯಾರೊಬ್ಬ, ಅವನು ಮಾಡೋದು ಬರೀ 4-5 ಹಾಡು ಮಾಡಿದ್ರೆ ಸಾಕು. ಅವನ ಜೀವನದಲ್ಲಿ ಅವನು ಕುತ್ಕೊಂಡು ಅವನು ಸ್ವಂತ ವಿಲ್ಲಾ, ಸ್ವಂತ ಐಲ್ಯಾಂಡು, ಸ್ವಂತ ಫ್ಲೈಟು ಎಲ್ಲ ಇಟ್ಕೊಳ್ಳಬಹುದಾದಷ್ಟು ರಾಯಲ್ಟಿ ಅವನಿಗೆ ಬರುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಬಹುದಿನಗಳ ಕಾಯುವಿಕೆ. ನನ್ನ ನೆಚ್ಚಿನ ಬರಹಗಾರರು, ಸಾಹಿತಿಗಳು, ಗುರುಗಳು ಅಂತ ಹೇಳೋದಕ್ಕೆ ತುಂಬ ಪ್ರೀತಿಯಿಂದ ನಾನು ಇಷ್ಟಪಡ್ತೀನಿ. ಸೊ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕವಿರತ್ನರು. ಸೊ 3000ಕ್ಕೂ ಅಧಿಕ ಹಾಡುಗಳನ್ನು ಬರೆದಿರೋಂಥವ್ರು, ನಿರ್ದೇಶಕರು, ಬಹುಮುಖ ಪ್ರತಿಭೆ ಅಂತ ಹೇಳಿದರೆ ತಪ್ಪಾಗಲ್ಲ. ನನ್ನ ಮೊದಲ ಪ್ರಾರಂಭಿಕ ದಿನಗಳಿಂದ ನಾನು ನೋಡ್ತಾ ಇದ್ದೀನಿ. ಅದೇ ಪ್ರೀತಿ, ಅದೇ ಉತ್ಸಾಹ ಅವ್ರ ಹತ್ರ ಬಂದರೆ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಸೊ ಫೈನಲಿ ಇವತ್ತು ನನಗೆ ಸಿಕ್ಕಿದ್ದಾರೆ ಎಷ್ಟೋ ವರ್ಷಗಳಾದ್ಮೇಲೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕನ್ನಡ ಅಂತಂದರೆ ಕೆಲವೊಂದು ಹೆಸರುಗಳು ಯಾವಾಗ್ಲೂ ನೋಡಿ, ಕನ್ನಡ ಅಂದ ತಕ್ಷಣ ಅದರಲ್ಲಿ ನೀವು ಒಬ್ಬರು, ನನಗೆ ತುಂಬ ಹೆಮ್ಮೆ. ಕನ್ನಡ ಪಿಕ್ಚರ್ ಅದು ತುಂಬ ಹೆಮ್ಮೆ ಇದೆ. ಇವತ್ತು ನನಗೆ ಸಿಕ್ಕಿರೋದು, ನನ್ನ ವಾಹಿನಿಗೆ ಸಿಕ್ಕಿರೋದು. ಒಂದಷ್ಟು ನಿಮ್ಮ ಯೋಚನೆಗಳು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತೊಂದಷ್ಟು ಸುದೀರ್ಘವಾಗಿ ಮಾತಾಡಬೇಕು ಸರ್, ಅಷ್ಟೇ. ಇದು ನನ್ನ ಎಕ್ಸೈಟ್ಮೆಂಟು. ಮೊದಲಿಗೆ ನನಗೂ ಭಾಳ ಖುಷಿ ಇದೆ. ಯಾಕೆಂದರೆ ನಾನು ಆರಂಭದಲ್ಲಿ ಸಿನಿಮಾಗೆ ಬಂದಾಗ ಭಾಳ ತೆಳ್ಳಗಿದ್ದೆ ನಾನು, ಆ್ಯಂಡ್ ವಯಸ್ಸು ಕೂಡ ಚಿಕ್ಕದು ನಂದು. ಭಾಳ ದೊಡ್ಡ ಸಿನಿಮಾಗಳು ಎಲ್ಲ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ನನ್ನೆಲ್ಲರೂ ಈ ಚಿಕ್ಕ ಹುಡುಗ ಅಂತ ನೋಡ್ತಿದ್ರು. ಹಾಗೆ ಮೀಡಿಯಾದಲ್ಲಿ ನಾನು ನೋಡಿದ ಚಿಕ್ಕ ಹುಡುಗ ಪ್ರವೀಣ್. ಭಾಳ ದೊಡ್ಡ ಸಂಸ್ಥೆ TV9, ಆ ಸಂಸ್ಥೆಯಲ್ಲಿ ಬಂದಂಥ ಚಿಕ್ಕ ಹುಡುಗ. ಈಗಲೂ ನನ್ನ ಫೋನ್ ನಂಬರ್ ಇರೋದು ಪ್ರವೀಣ್ TV9 ಅಂತಲೇ ಇರೋದು. ಅಂದರೆ ಅಷ್ಟರ ಮಟ್ಟಿಗೆ ಹಂಗೆ ಚಿಕ್ಕ ಹುಡುಗನಾಗಿದ್ದಾಗಿಂದ ನಾನು ನೋಡಿದೆ. ಅಂದರೆ ಬಹುಶಃ 15-18 ವರ್ಷ ಆಯಿತಾ, 15 ವರ್ಷಕ್ಕೂ ಮೇಲ್ಪಟ್ಟಾಯ್ತು. ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಸೊ ಭಾಳ ಖುಷಿ ಆಗುತ್ತೆ. ಒಂದು ಕನ್ನಡ ಪಿಕ್ಚರ್ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಇಷ್ಟು ಗಟ್ಟಿಯಾಗಿ ನೆಲೆ ನಿಂತಿರೋದು ಭಾಳ ನನಗೂ ಖುಷಿಯಾಗುತ್ತೆ. ಮತ್ತು ಇವತ್ತು ನಾನು ಕನ್ನಡ ಪಿಕ್ಚರ್ ಜೊತೆ ನಿಮ್ಮೆಲ್ಲ ವೀಕ್ಷಕರ ಜೊತೆ ನಾನು ಮಾತಾಡೋದು ಇನ್ನಷ್ಟು ಖುಷಿ ನನಗೆ. ಥ್ಯಾಂಕ್ ಯು. ಎಲ್ಲವೂ ಕನ್ನಡದಿಂದ ಅಕ್ಷರನೇ ಕೈ ಹಿಡಿದಿದ್ದು. ಕನ್ನಡವೇ ನಮ್ಮೆಲ್ಲರಿಗೂ ಅನ್ನ ಆಗ್ತಿರೋವಂಥದ್ದು ಕನ್ನಡ ಚಿತ್ರರಂಗ. ಇವತ್ತು ಏನಾದರೂ ಈ ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ದೀನಿ ಅಥವಾ ಇಷ್ಟು ಮಟ್ಟಿಗಿದ್ದೀನಿ ಅಂದರೆ ಬಿಕಾಸ್ ಆಫ್ ಅದು ಕನ್ನಡ ಸಿನಿಮಾ. ಸೊ ನಿಮ್ಮೆಲ್ಲರ ಒಂದು ಇದು ಸರ್, ಆಶೀರ್ವಾದ. ಸೊ ಈ ಒಂದು ವಿಚಾರಕ್ಕೆ ಅಂದರೆ ನಾನು ಮೊದಲಿಗೆ ವಿಷಯ ತಗೊಳ್ಳೋದೇ ಈ ಒಂದು ಇಷ್ಟು ದೊಡ್ಡ ಸಾಧನೆ. 3000ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದಿದ್ದೀರಿ, ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ನಿರ್ದೇಶನದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇಷ್ಟೆಲ್ಲ ಆಗಿ ಈ ಮ್ಯೂಸಿಕ್ ಬಜಾರ್ ಅನ್ನೋ ಕನಸು ಯಾವಾಗ ಹುಟ್ಟಿತು ಅನ್ನೋದು. ನಾನು ಮೊದಲಿಗೆ ಮ್ಯೂಸಿಕ್ ಬಜಾರ್ದೇ ಶುರು ಮಾಡ್ತಾಯಿದ್ದೀನಿ. ಹಾಗೆ ಮೊದಲು ನನಗೆ ಇನ್ನೊಂದು ನನ್ನೆಲ್ಲ ಸಾಧನೆ ಅದೆಲ್ಲ ಅಷ್ಟು ದೊಡ್ಡ ಪದಗಳು ಗೊತ್ತಿಲ್ಲ ನನಗೆ. ಕನ್ನಡ ಅಂದಾಗ ನನ್ನ ನೆನಪು ಆಯಿತು ಅಂತ ಅಂದೆಲ್ಲ, ಅದೇ ನನ್ನ ಸಾಧನೆ. ಹಾಗೆ ಭಾವಿಸುವವರ ಸಂಖ್ಯೆ ಇದೆಯಲ್ಲ, ಅದೇ ನನ್ನ ಸಾಧನೆ ಅಂತ ಭಾವಿಸ್ತೀನಿ. ಇನ್ನು ಮ್ಯೂಸಿಕ್ ಬಜಾರ್ ಏನಂತಂದರೆ, ಸುಮಾರು ಒಂದು 7-8 ವರ್ಷಗಳ ಹಿಂದೆ 2012ರಲ್ಲಿ ಒಂದು ಸಂಸತ್ತಲ್ಲಿ ಒಂದು ಸಂಚಲನ ಆಗುತ್ತೆ. ಈ ಕಾಪಿರೈಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಾವೇದ್ ಅಖ್ತರ್ ಅವರು ಸಂಸತ್ನಲ್ಲಿ ಅವರು ರಾಜ್ಯಸಭಾ ಮೆಂಬರ್ ಆಗಿರ್ತಾರೆ. ಆಗ ಅಲ್ಲಿ ಒಂದು ಪ್ರಶ್ನಾವಳಿಯಲ್ಲಿ ಅವರೊಂದು ಪ್ರಸ್ತುತಪಡಿಸ್ತಾರೆ. ಏನಂತಂದರೆ 1950ಸಲ್ಲಿ 58 ಐ ಥಿಂಕ್ ಕಾಪಿರೈಟ್ ಆ್ಯಕ್ಟ್ ಆಗಿದೆ. ಅದರಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು, ಒಂದಷ್ಟು ಸೂಚ್ಯಗಳು ಅಂತ ಹೇಳಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಪಾಸ್ ಆಗುತ್ತೆ 2012ಅಲ್ಲಿ. ಅದು ಒಂದು ದೊಡ್ಡ ಹೋರಾಟ. ಅಲ್ಲಿ ತುಂಬ IASಗಳು, ಅಡ್ವೊಕೇಟ್ಗಳು, ಜಡ್ಜಸ್ಸು ಎಲ್ಲ ಕೂತು ಸಮಿತಿ ಮಾಡಿ, ಆ ಸಮಿತಿಯಿಂದ ಒಂದಷ್ಟು ತಿದ್ದುಪಡಿ ಮಾಡಿ ಬದಲಾಗುತ್ತೆ. ಈ ಬದಲಾದಾಗ ಏನಾಯಿತು ಅಂದರೆ,
ಇಲ್ಲಿಯ ತನಕ ಇದ್ದ ಆಡಿಯೋ ಅನ್ನುವ ಕಾನ್ಸೆಪ್ಟ್ ಏನಿತ್ತಲ್ಲ, ಆ ಕಾನ್ಸೆಪ್ಟ್ಗೆ ಒಂದಷ್ಟು ಹೊಸ ಕವಲುಗಳು ಸಿಗ್ತಾ ಹೋಗುತ್ತೆ. ಇದು ಹಿಂಗಲ್ಲ ಹಿಂಗೆ ಅಂತ ಒಂಥರ ಜಾಗೃತಿ ಅಂತ ಅನ್ಬೋದು. ಸೊ ಆಗ ಸೈನ್ಗಳು ಮಾಡೋದಂಥ ಒಂದು ಇದು ಬರುತ್ತೆ, ಪ್ರಸಕ್ತಿ. ಹೆಂಗೆ ಅಂದರೆ ಹಾಡು ಬರೆದವರು ಹಾಡಿದವರು ಪ್ರತಿಯೊಬ್ಬರು ಕೂಡ ಒಂದು ಅಗ್ರಿಮೆಂಟ್ ಸೈನ್ ಹಾಕಬೇಕು ಅಂತ. ಅದು ಭಾಳ ಒಳ್ಳೆಯ ಒಂದು ಮಾರ್ಗ. ಏಕೆಂದರೆ ಕಾನೂನು ಏನು ಹೇಳುತ್ತೆ ಅಂದರೆ, ಯಾರು ಯಾವುದೋ ಒಂದು ಕೃತಿಯನ್ನು ಕ್ರಿಯೇಟ್ ಮಾಡಿದ್ಮೇಲೆ ಆ ಕೃತಿಯ ಓನರ್ ಅವರೇ ಆಗಿರ್ತಾರೆ. ಇದು ಕಾನೂನು ಬೈ ಡಿಫಾಲ್ಟ್. ಅದು ಹಾಡು ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಯಾವುದೇ ಕಲೆ ಆಗ್ಬೋದು. ಅದನ್ನು ಇನ್ನಷ್ಟು ವಿವರವಾಗಿ ಅದನ್ನು ಸ್ಪಷ್ಟವಾಗಿ ಕಾನೂನಿನ ಚೌಕಟ್ಟಲ್ಲಿ ತಂದಿದ್ದು 2012ರಲ್ಲಿ. ಹಾಗಾಗಿ ಅದನ್ನೊಂದು ಫಾರ್ಮೇಟ್ ಮಾಡಿಕೊಂಡು ಎಲ್ಲರೂ ಸೈನ್ ಹಾಕಬೇಕು ಅಂದಾಗ ಏನಿದು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅಲ್ಲಿವರೆಗೂ ನಮ್ಗೆ ಅದು ಗೊತ್ತೇ ಇಲ್ಲ. ನಾವು ಹಾಡು ಬರೆದ್ವಿ, ಮುಗೀತು, ಕ್ಯಾಸೆಟಲ್ಲಿ ಬಂತು, ನನ್ನ ಹೆಸರು ಬಂತ ಖುಷಿ, ಸಿನಿಮಾ ಸ್ಕ್ರೀನಲ್ಲಿ ನನ್ನ ಹೆಸರು ಬಂತ ಖುಷಿ. ನಮ್ಗೆ ಅಷ್ಟೇ, ನನಗೆ ಮಾತ್ರ ಅಲ್ಲ, ನನ್ನ ಹಿಂದಿನ ಎಷ್ಟೋ ಜನಕ್ಕೆ ಎಲ್ಲ ಇಡೀ ಚಿತ್ರಗೀತೆ ಪರಂಪರೆಗೆ ಗೊತ್ತಿದ್ದಿದ್ದೇ ಅದೇ. ಆದರೆ ಈ ಥರದೊಂದು ಹೊಸ ಆಯಾಮ ಬಂದ ಕೂಡಲೇ ನಾವು ರೆಡಿ. ನಿರ್ಮಾಪಕರಿಗೆ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಆಡಿಯೋ ಕಂಪ್ನಿಗಳು ನಮ್ಮನ್ನು ಬೆಳೆಸಿದ್ದಾವೆ. ಅದು ಲಹರಿ ಆಗ್ಬೋದು, ಅಶ್ವಿನಿ ಆಡಿಯೋ ಆಗ್ಬೋದು, ಅಥವಾ ಮಾರ್ಸ್ ಜೈಂಕಾರ್ ಆಗ್ಬೋದು, ನಮ್ಮ ಆನಂದ್ ಆಡಿಯೋ ಆಗ್ಬೋದು, ಬಹುತೇಕ ಸುನಾದ ಆಕಾಶ್ ಆಡಿಯೋ ಆಗ್ಬೋದು, ಎಲ್ಲವೂ ಕೂಡ ನಮ್ಮನ್ನೆಲ್ಲ ಬೆಳೆಸಿದೆ, ನಮ್ಮನ್ನು ತಲುಪಿಸಿದೆ. ಮನೆಗೆ ಕರ್ನಾಟಕದ ಮೂಲೆಗೆ ತಲುಪಿಸೋದರಲ್ಲಿ ಅವರ ಪಾಲು ಭಾಳ ದೊಡ್ಡದು. ಅಂಥ ಇದರಲ್ಲಿ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಅದೇನು ಅಂತಂದರೆ ನಾವು ಬರೀ ರೈಟ್ಸ್ ಕೊಡಬೇಕು ಅಂತ ಅದರಲ್ಲಿ ಇತ್ತು. ಒಂದಷ್ಟಿದೆ ವಿಷಯ, ಅದನ್ನು ಹೇಳ್ತವ್ರು ತುಂಬ ದೀರ್ಘ ಆಗುತ್ತೆ, ಇಂಟ್ರೆಸ್ಟಿಂಗ್ ಅನಿಸಲ್ಲ. ಆಮೇಲೆ ಇಂಟ್ರೆಸ್ಟಿಂಗ್ ವಿಷಯ ಇಷ್ಟೇ, ಸೈನ್ ಹಾಕಬೇಕು ಅಂತ ಶುರುವಾಯಿತು. ಅದೇನು ಎತ್ತ ಅಂತ ಚರ್ಚೆ ಮಾಡಿದಾಗ ಒಂದಷ್ಟು ಆ ಕಾನೂನನ್ನು ಥರದಲ್ಲಿ ಆಗಬಾರ್ದು ಅಂಥೇಳಿ ನಾವು ಚರ್ಚೆಗಳು ಮಾಡ್ತಾಯಿದ್ವಿ. ಆ ಹಂತದಲ್ಲಿ ಏನಾಯಿತು ಅಂದರೆ, ಬದಲಾಯ್ತಲ್ಲ, ಕ್ಯಾಸೆಟ್ಟು ಇಲ್ಲ, CD ಇಲ್ಲ, ಹೌದು, ಎಲ್ಲ ಹೋಗಿ ಡಿಜಿಟಲ್ ಆಗೋಯ್ತಲ್ಲ. ಡಿಜಿಟಲ್ ಆದ ಕೂಡಲೇ ಯಾವುದೋ ಒಂದು ಚಿತ್ರದುರ್ಗ, ಗುಲ್ಬರ್ಗ, ಬೀದರು, ಇನ್ನೆಲ್ಲೋ ಯಾದಗಿರಿ, ಇಲ್ಲೆಲ್ಲೋ ಮಡಿಕೇರಿ, ಚಾಮರಾಜನಗರ, ಅಲ್ಲೆಲ್ಲ ಇರೋ ಯಾವುದೋ ಕ್ಯಾಸೆಟ್ ಅಂಗಡಿಗಳೇನೇನಿತ್ತು ಎಲ್ಲ ಒಂದೇ ಸಲ ನಿಧಾನವಾಗಿ ಟ್ರಾನ್ಸ್ಫರ್ ಆಗೋದು. ಹೀಗೆ ಒಂದು STD ಬೂತ್ಗಳಿದ್ವು ಇಡೀ ದೇಶದಲ್ಲಿ. ಮೊಬೈಲ್ಗಳು ಕೈಗೆ ಬಂದ ಮೇಲೆ STD ಬೂತ್ಗಳು ಹೇಗೆ ಕಣ್ಮರೆ ಆದವೋ, ಹಾಗೆ ಕ್ಯಾಸೆಟ್ ಅಂಗಡಿಗಳು ಕಣ್ಮರೆ ಆಗಿ ಮೊಬೈಲ್ ಅಂಗಡಿಗಳಾದವು ಅಥವಾ ಬೇರೆ ಅಂಗಡಿಗಳಾದವು. ಅದರ ಅರ್ಥ ಏನಂದರೆ, ನಾವು ಬದಲಾದ ಕಾಲಘಟ್ಟದಲ್ಲಿ ಡಿಜಿಟಲೈಸ್ ಆದಮೇಲೆ ಯಾರ ಹಂಗೂ ಇಲ್ಲದೆ ಇಂಡಿವಿಜುವಲ್ ಆಗಿ ಆರ್ಟಿಸ್ಟ್ ಯಾರಿದ್ದಾರಲ್ಲ ಅವರುಗಳು ಕೆಲಸ ಮಾಡ್ಬೋದಾಗಿತ್ತು. ಅಂದರೆ ಎಲ್ಲಿಗೆ ಬೇಕಾದ್ರೂ ರೀಚ್ ಮಾಡ್ಬೋದು. ಈಗ ನನ್ನ ಫೋನ್ ಇದೆ, ನಿಮ್ಮ ಫೋನ್ ಇದೆ, ಇವಾಗ ನೀವು ಕನ್ನಡ ಪಿಕ್ಚರ್ ಅಂತ ಮಾಡಿರೋದೇ ನಿಮ್ಗೆ ಯಾವ ಇದು ಬೇಕಿಲ್ಲ, ನಿಮ್ಮ ಕೈಲಿ ಫೋನ್ ಇದ್ದರೆ ಸಾಕು. ಫೋನಲ್ಲೇ ಕ್ಯಾಮ್ರಾನೂ ಇರೋದ್ರಿಂದ ಈಗ ಯಾವುದೂ ಇಲ್ಲ. ಎಂತೆಂಥದ್ದು ನಾವು ನೋಡ್ತಾಯಿದ್ವಿ. ಎಷ್ಟೊಂದು ಯೂಟ್ಯೂಬರ್ಸು, ವಿಶ್ವವಿಖ್ಯಾತ ಯೂಟ್ಯೂಬರ್ಸು, ಕನ್ನಡದ ಯೂಟ್ಯೂಬರ್ಸು ಏನೇನೆಲ್ಲ ಮಾಡ್ತಿದ್ದಾರೆ ಅಂತ. ಸೊ ಹಾಗೆ ಈ ಬದಲಾದ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಅವರವರೇ ಆಡಿಯೋಗಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಒಂದು ಕಾನ್ಸೆಪ್ಟ್ ಎಲ್ಲರೂ, ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದಷ್ಟು ಜನ ಮಾಡಿಕೊಂಡ್ರು. ಅಂದರೆ ಯಾರು ಗಟ್ಟಿಯಾಗಿ ಅದೇ ಕೆಲಸ ಮಾಡೋದು. ಈಗ ನಾನು ಕ್ರಿಯೇಟಿವ್ ಆಗಿ ಮಾಡೋನು ಇದನ್ನೇ ಮಾಡ್ಕೊಂಡಿರೋದಕ್ಕಾಗಲ್ಲ. ಹಾಗಾಗಿ ನಿಧಾನವಾಗಿ ಕೆಲವರು ಆ ಕಡೆ ಸುಮ್ಮನೆ ನಮ್ಮದು ಒಂದು ಇರಲಿ ಅಂತ ಹಂಗೆ ಮಾಡ್ಕೊಂಡಿದ್ದೆ ಮ್ಯೂಸಿಕ್ ಬಜಾರ್. ಈಗ ನೀವು ಗಮನಿಸಿ ನೋಡಿದ್ರೆ ಒಂದು 150-200 ಈಸಿಯಾಗಿ ಸಿಗುತ್ತೆ ನಮ್ಗೆ ಇಲ್ಲಿ ಕಂಪ್ನಿಗಳು. ಹೌದು, ಒಬ್ಬೊಬ್ರದ್ದು ಕಂಪ್ನಿ ಇದೆ. ಹೌದು, ಆ ಥರದ್ದೊಂದು ಭಾಳ ಡ್ರಾಸ್ಟಿಕ್ ಚೇಂಜ್ ಅಂತೀವಲ್ಲ, ದೊಡ್ಡ ಮಹತ್ತರವಾದಂಥ ಬದಲಾವಣೆ ಅದು. ಹೌದು ಸರ್, ಈ ಒಂದು ಟೆಕ್ನಾಲಜಿ ಅಥವಾ ಏನು ಬದಲಾವಣೆ ಪರ್ವ ಶುರುವಾಗಿದೆ ಇದು ಸರಿ. ಆದರೂ ಕೂಡ ಈ ಪ್ರೊಡಕ್ಷನ್ ಹೌಸ್ಗಳೇ ನಾವೇ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ಕೋತೀವಿ, ನಾವೇ ಒಂದು ಆಡಿಯೋನೂ ನಾವೇ ಮಾಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಬರೋ ಥರದ್ದಾದರೆ ಅದಕ್ಕೆ ಕಾರಣ ಏನು ಅಂತ. ಈಗ ನೀವೊಬ್ಬ ಬರಹಗಾರರಾಗಿ, ಸಂಗೀತ ನಿರ್ದೇಶಕರಾಗಿ, ಈಗ ನೀವೇ ಒಂದು ಆಡಿಯೋ ಕಂಪನಿ ಮಾಲೀಕರಾಗಿದ್ದೀರಿ. ಸೊ ಈ ಒಂದು ಬದಲಾವಣೆ ನೀವು ಗಮನಿಸ್ದಂಗೆ ಉದ್ಯಮದಲ್ಲಿ ಇಲ್ಲ, ಒಂದು ಒಳ್ಳೆಯ ಬದಲಾವಣೆ ಅದು.
ಯಾಕೆ ಅಂತಂದರೆ ನಿಮ್ಗೆ ಸುಮ್ಮನೆ ಸರಳವಾಗಿ ಒಂದು ವಿಷಯ ಹೇಳೋದಾದರೆ ಇಡೀ ಪ್ರಪಂಚದಲ್ಲಿ ಸಂಗೀತವನ್ನೇ ನಂಬಿಕೊಂಡ ಸಿನಿಮಾ ರಂಗ ಯಾವುದಾದ್ರು ಇದ್ದರೆ ಅದು ಭಾರತ ಮಾತ್ರ. ಬೇರೆ ಹೊರಗಡೆಯ ಭಾಷೆಗಳಲ್ಲಿ ಸಂಗೀತವು ಎರಡನೇದೋ ಮೂರನೇದೋ ನಾಲ್ಕನೇದೋ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಸಂಗೀತವೇ ಇಲ್ಲದ ಸಿನಿಮಾಗಳು ಇದ್ದಾವೆ, ಆಯಿತಾ. ಆದರೆ ಭಾರತ ಮಾತ್ರ ಸಂಗೀತ ಪ್ರಧಾನವಾದ, ಹಾಡುಗಳ ಪ್ರಧಾನವಾದ, ರಾಗ ಪ್ರಧಾನವಾದ ಚಿತ್ರರಂಗ ಇರೋದು ಕೇವಲ ಭಾರತ ಮಾತ್ರ. ಮಿಕ್ಕಿದೆಲ್ಲ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ. ಹಾಡುಗಳು ಸಿಗೋದಿಲ್ಲ, ಸಿಕ್ಕಿದ್ರೂ ಅಪರೂಪ ಬೇರೆ ಕಡೆ. ಇಲ್ಲಿ ಹಾಗಾಗಿ ಈ ಜಾಗದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಹಾಡುಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವೆಲ್ಲ ಇದೆ. ಈಗ ನಮ್ಮ ಏನು ಆಡಿಯೋ ಮಾರ್ಕೆಟು ಇನ್ನೊಂದು ಏನೆಲ್ಲ ಮಾತಾಡ್ತೀವಿ ಇದೆಲ್ಲ ಇದೆ. ಪ್ರಶ್ನೆ ಮರ್ತೋಯ್ತು ನನಗೆ. ಅಂದರೆ ಒಂದು ಇಲ್ಲ, ನಾನು ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಒಂದು ಹೌದು, ಈ ಒಂದು ಬದಲಾದ ಟೈಮಲ್ಲಿ ಅವ್ರವ್ರದ್ದೇ ಪ್ಲ್ಯಾಟ್ಫಾರ್ಮ್ಗಳನ್ನ ಮಾಡ್ಕೊಂಡಿದ್ದಾರೆ, ಅವರವರೇ ಮ್ಯೂಸಿಕ್ಕು ವಿತರಣೆ ಮಾಡ್ಕೋತಾರೆ, ಸಿನಿಮಾಗಳು ವಿತರಣೆ ಎಲ್ಲ ಥರದ್ದರಲ್ಲೂ ಅವರವರೇ ಮಾಡ್ಕೊಳ್ಳೋ ಅಷ್ಟು ಸೌಲಭ್ಯಗಳು ಮತ್ತು ಸಲಕರಣೆಗಳು ಇವತ್ತು ಆಗೋಗಿದೆ. ಸೊ ನಾನು ಹೇಳ್ತಾ ಇರೋದು, ಈಗ ನೀವೊಬ್ಬ ಇಷ್ಟು ಒಂದು ಸುಮಾರು 2-3 ದಶಕದ ಹತ್ತತ್ರ ಇದ್ದರೆ, ಇಷ್ಟು ದಶಕಗಳಲ್ಲಿ ಕೆಲಸ ಮಾಡಿದಂತಹ ನೀವು ರೈಟ್ರಾಗಿ, ಮ್ಯೂಸಿಕ್ ಡೈರೆಕ್ಟ್ರಾಗಿ, ಇಲ್ಲಿ ರಾಯಲ್ಟಿ ಅಂತ ಬರುತ್ತೆ. ಒಂದು ಹೊಸ ಇದು ಕಾನೂನು ಪ್ರಕಾರ ಶುರುವಾಗಿದ್ದು. ಸೊ ಯಾರು ಕಂಪೋಸರು ಮತ್ತು ಯಾರು ಬರಹಗಾರ ಅವ್ರಿಗೂ ಕೂಡ ಇಷ್ಟು ಪಾಲು ಅಂತ ಹೋಗಬೇಕಾಗತ್ತೆ. ಈ ಥರದ್ದೊಂದು ಕಾನೂನು ಭಾಳ ಸರಳವಾಗಿ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ. ಈಗ ಈ ಪ್ರೋಗ್ರಾಮ್ ಮಾಡ್ತಿದ್ಯಪ್ಪ, ಈ ಪ್ರೋಗ್ರಾಮ್ನ ಒಬ್ಬರಿಗೆ ನೀನು ಕೊಡಬೇಕು, ಅವರೇ ಯೂಟ್ಯೂಬ್ಗೆ ಹಾಕ್ಬೇಕು ಅಂದರೆ ಏನು ಮಾಡ್ತೀಯ? ನೀನೇ ಹಾಕ್ಕೋಬೋದಾ ಅಥವಾ ನೀನು ಯಾರಿಗಾದ್ರೂ ಒಬ್ರು ಕೊಡೋದಕ್ಕೆ ಕಾಯ್ಬೇಕಾ? ಇಲ್ಲ, ನಾವೇ ಹಾಕ್ಕೋಬೋದಲ್ವಾ? ಹಾಗೇನೆ ಇವತ್ತಿರೋ ಪರಿಸ್ಥಿತಿ ಏನಂದರೆ ನಮಗೆ ನಾವೇ ಹಾಡು ಹಾಕ್ಕೋಬೋದು. ಹೌದು, ಸೇಮ್. ಈಗ ಯಾರು ಎಲ್ಲಿ ಬೇಕಾದ್ರೂ ಶೂಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ಕೋಬೋದು, ಯಾರು ಎಲ್ಲಿ ಬೇಕಾದ್ರೂ ಮ್ಯೂಸಿಕ್ ಮಾಡಿ ಸ್ಪಾಟಿಫೈ, ಸಾವನ್ ಏನೇನೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಆ ಪ್ಲ್ಯಾಟ್ಫಾರ್ಮಿಗೆ ಕಳಿಸ್ಬೋದು. ಈ ವ್ಯವಸ್ಥೆ ಭಾಳ ಹಿಂದೆ ಇರಲಿಲ್ಲ ಈ ಥರದಲ್ಲಿ. ಇವಾಗ ಇರೋದ್ರಿಂದ ಅವರವರೇ ಮಾಡ್ಕೊಳ್ತಾ ಇರೋದು ಒಂದು ಸ್ವಾಗತಾರ್ಹ ಅಂಶ ಅದು. ಯಾಕೆ ಅಂದರೆ ಫಾರಿನ್ ಕಂಟ್ರಿಯಲ್ಲಿ ಒಂದು ಹೊಸದು ಏನೋ ಒಂದು ಕ್ರಿಯೇಟ್ ಮಾಡ್ದ ಒಬ್ಬ ಕಂಪೋಸರು, ಏನೋ ಒಂದು ಒಳ್ಳೆ ಹಾಡು ಮಾಡ್ದ. ಆ ಹಾಡು ದೇಶದಿಂದ ಆಚೆ ಪ್ರಪಂಚವ್ಯಾಪಿಯಾಗಿ, ಈ ಉದಾಹರಣೆಗೆ ಟೈಟಾನಿಕ್ ಸಿನಿಮಾ ಆದಂಗೆ, ಅವ್ರಿಗೆ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಮಾಡೋದು ಸಹಜವಾಗಿ ಒಂದು ಸಿನಿಮಾ ರಿಲೀಸ್ ಮಾಡ್ದಂಗೆ. ಆದರೆ ಅವ್ರಿಗೆ ಅಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ? ಹಾಗೆ ಒಂದು ಹಾಡು ಕೂಡ, ಈಗ ಹ್ಯಾಪಿ ಬರ್ಡೇ ಟು ಯು ಹಾಡ್ತೀವಿ ನಾವು, ಇಡೀ ಪ್ರಪಂಚ ಹಾಡುವ ಏಕೈಕ ಸಂಗೀತ ಅದೇ. ಹ್ಯಾಪಿ ಬರ್ಡೇ ಟು ಯು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಆ ಕಂಪೋಸಿಷನ್ ಇದೆ ಗೊತ್ತಾ, ತಾನ ನಾ ಈ ಕಂಪೋಸಿಷನ್ ಯಾರು ಮಾಡಿದ್ರು? ಯಾರೋ ಒಬ್ಬ ಮಾಡಿರ್ಬೇಕಲ್ಲ, ಯಾರೋ ಗೊತ್ತಿಲ್ಲ. ಅದನ್ನು ಜನಪದ ಅನ್ಕೊಂಬಿಡೋಣ ಉದಾಹರಣೆಗೆ, ಅದು ಬಿಟ್ಬಿಟ್ಟು ಈಗ ಅಲ್ಲಿ ಕಂಪೋಸ್ ಮಾಡ್ತಾರೆ ಯಾರೋ ಒಬ್ಬ ವೆಸ್ಟರ್ನಲ್ಲಿ, ಅಮೇರಿಕಾದಲ್ಲಿ ಮಾಡ್ತಾನೆ ಯಾರೊಬ್ಬ. ಅವನು ಮಾಡೋದು ಬರೀ 4-5 ಹಾಡು ಮಾಡಿದ್ರೆ ಸಾಕು. ಅವನ ಜೀವನದಲ್ಲಿ ಅವನು ಕುತ್ಕೊಂಡು ಅವನು ಸ್ವಂತ ವಿಲ್ಲ, ಸ್ವಂತ ಐಲ್ಯಾಂಡು, ಸ್ವಂತ ಫ್ಲೈಟು ಎಲ್ಲ ಇಟ್ಕೊಳ್ಳಬಹುದಾದಷ್ಟು ರಾಯಲ್ಟಿ ಅವನಿಗೆ ಬರುತ್ತೆ, ಶೇರ್ ಅವನಿಗೆ ಬರುತ್ತೆ. ಅವ್ನು ಮಾಡೋದು ಇಡೀ ಜೀವನದಲ್ಲಿ 4-5 ಹಾಡಷ್ಟೇ. ಆದರೆ ರಾಗ ಪ್ರಧಾನವಾದ, ಹಾಡುಗಳ ಪ್ರಧಾನವಾದ ಭಾರತ ದೇಶದ ಸಂಗೀತ ನಿರ್ದೇಶಕರ ಪರಿಸ್ಥಿತಿ ಏನು, ಸಾಹಿತಿಗಳ ಪರಿಸ್ಥಿತಿ ಏನು, ಇದನ್ನು ಯೋಚನೆ ಮಾಡಬೇಕಲ್ಲ ನಾವು. ಹೌದು. ಸೊ ಅದು ನಾನು ನಿಮ್ಮ ಯೋಚನೆಗೆ, ಊಹೆಗೆ ಬಿಟ್ಬಿಡ್ತೀನಿ. 1 ಹಾಡು 2 ಹಾಡು ಮಾಡಿನೇ ಅವರು ಅಷ್ಟು ಆರಾಮಾಗಿರಬಹುದಾದರೆ, ನಾವು ಸಾವಿರಾರು ಹಾಡು ಮಾಡಿ ನಾವು ಯಾಕೆ ಹಿಂಗಿದ್ದೀವಿ? ಬಾಡಿಗೆ ಮನೆಯಲ್ಲಿ ಇರೋದು, ಸ್ವಂತಕ್ಕೆ ಗಾಡಿ ಇರೋದಿಲ್ಲ, ಎಷ್ಟೊಂದು ವಿಷಯಗಳಿದೆ. ಈ ಪರಿಸ್ಥಿತಿ ಯಾಕಿದೆ ಅಂದರೆ ಬಹಳ ವಿಷಯ ಇದೆ. ಮುಂಚೆಯಿಂದ ನಾವು ಸಂಗೀತದ ಏನು ಕ್ರಿಯೇಟಿವ್ ರೈಟ್ಸ್ ಇದೆಯಲ್ಲ, ಕ್ರಿಯೇಟಿವ್ ರೈಟ್ಸ್ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಸಿನಿಮಾ ಮಾಧ್ಯಮ ಮೊದಲು, ಆಮೇಲೆ ಉದ್ಯಮ. ನಾನೇನಾದರೂ ಕ್ರಿಯೇಟ್ ಮಾಡಿದ್ರೆ ತಾನೇ ನೀನು ಅದನ್ನು ಬಿಸ್ನೆಸ್ ಮಾಡೋಕ್ಕಾಗೋದು. ನಾನೇನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಹೆಂಗೆ ಅದನ್ನು ಬಿಸ್ನೆಸ್ ಮಾಡ್ತೀಯ? ಸೊ ಮೊದಲು ಮಾಧ್ಯಮ, ಆಮೇಲೆ ಉದ್ಯಮ.
ಈ ಮಾಧ್ಯಮ ಅನ್ನುವ ಕಾನ್ಸೆಪ್ಟನ್ನು ಇವಾಗ ಕೈ ಬಿಟ್ಬಿಟ್ಟಿದ್ವಿ ನಾವು, ಬರೀ ಉದ್ಯಮವಾಗಿ ನೋಡ್ತೀವಿ. ಉದ್ಯಮವಾಗಿ ನೋಡ್ಬೇಕಂದ್ರೆ ಅಲ್ಲಿಗೊಂದು ಫೈಟ್ ಮಾಸ್ಟರ್ ಬೇಕು, ಒಬ್ಬ ಡ್ಯಾನ್ಸ್ ಕೊರಿಯೋಗ್ರಾಫರ್ ಬೇಕು, ಅದಕ್ಕೊಂದು ಸಂಗೀತ ಬೇಕು, ಅದಕ್ಕೆ ಕಲಾವಿದರು ಬೇಕು ಅಲ್ವಾ. ಎಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ, ಸಂಗೀತದ ರೈಟ್ಸ್ ಅಂತ ಏನಿದೆಲ್ಲ ಮುಂಚೆಯಿಂದ 1950s ಕಾಪಿರೈಟ್ ಆ್ಯಕ್ಟಿಂದ ಅಲ್ಲಿಂದನೂ ನಾವು ನಗಣ್ಯ ಮಾಡ್ಕೊಂಬಂದಿದ್ದೀವಿ. ಯಾವುದನ್ನು ಆ ರೈಟ್ಸು ಶೇರು ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಬರೀ ಕ್ರಿಯೇಟಿವ್ ಆಗೇ ಯೋಚನೆ ಮಾಡ್ಕೊಂಬಂದಿದ್ದೀವಿ. ನಾನು ಒಳ್ಳೆ ಹಾಡು ಮಾಡಬೇಕು, ಒಳ್ಳೆ ಕಂಪೋಸ್ ಮಾಡಬೇಕು, ಒಳ್ಳೆ ಹಾಡು ಬರೀಬೇಕು ಅಂತ ಇವರು ಡೈರೆಕ್ಟರ್ಸು ನಾನೊಂದು ಒಳ್ಳೆ ಸಿನಿಮಾ ಮಾಡಬೇಕು. ನೋಡಿ, ಇವಾಗ ಉದಾಹರಣೆಗೆ 20-30 ವರ್ಷದ ಹಿಂದಿನ ಡೈರೆಕ್ಟರ್ಗಳು, ಕನ್ನಡ ಸಿನಿಮಾ ಡೈರೆಕ್ಟರ್ಗಳು, ಅವರ ಆರ್ಥಿಕ ಪರಿಸ್ಥಿತಿ ಏನು, ಇವತ್ತಿನ ಡೈರೆಕ್ಟರ್ಗಳ ಆರ್ಥಿಕ ಪರಿಸ್ಥಿತಿ ಏನು? ಅವತ್ತಿಗೂ ಇವತ್ತಿಗೂ ಹಣದ ವ್ಯತ್ಯಾಸ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನ ಡೈರೆಕ್ಟರ್ಸು ಭಾಳ ಸ್ಪಷ್ಟವಾಗಿ ಉದ್ಯಮದ ಜೊತೆ ಅವರು ಉದ್ಯಮವಾಗಿದ್ದಾರೆ. ನನ್ನ ರೆಮ್ಯುನರೇಷನ್ ಇದು, ನಾನು ಹೀಗೆ ಮಾಡೋದು ಅಂತ ಒಂದು ಇದಿದೆ. ಹಿಂದಿನವ್ರೇನು ಅಂತಂದರೆ ಎರಡನೇ ಅಂಶ ಆಗಿತ್ತು ದುಡ್ಡು ಕಾಸು ಅನ್ನೋದು, ಸೆಕೆಂಡ್ ಥಾಟ್. ಮೊದಲನೇ ಥಾಟ್ ಕ್ರಿಯೇಟಿವ್ ಕಡೆ ಇದ್ದರು. ಇವತ್ತಿನವರು ಕ್ರಿಯೇಟಿವ್ ಎಷ್ಟು ಸ್ಟ್ರಾಂಗ್ ಇದ್ದಾರೋ ಅಷ್ಟೇ ಸ್ಟ್ರಾಂಗಾಗಿ ಬಿಸ್ನೆಸ್ಸಲ್ಲೂ ಇದ್ದಾರೆ. ಅವ್ರಿಗೂ ಸಿನಿಮಾ ಬಿಸ್ನೆಸ್ ಗೊತ್ತಿದೆ ಈ ಥರ. ಸೊ ಈ ವ್ಯತ್ಯಾಸಗಳಿದೆಯಲ್ಲ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆರ್ಥಿಕವಾಗಿ ನೀವು ನೋಡ್ಬೋದು, ಹಿಂದಿ ಚಾನಲ್ ನೋಡ್ತೀರಿ, ಹಳೆಯ ಸಂಗೀತ ನಿರ್ದೇಶಕರು ಅವ್ರ ಆಸ್ಪತ್ರೆ ಖರ್ಚಿಗೆ ದುಡ್ಡಿಲ್ಲ ಅಂತ ಅನ್ನೋದಾಗಲಿ, ವೀಲ್ ಚೇರಲ್ಲಿ ಬಂದಿರೋದಾಗಲಿ ನಾವು ನೋಡಿದ್ವಿ ಭಾಳಷ್ಟು ಗೀತ ರಚನೆಕಾರನ ಎಲ್ಲ. ಸೊ ಯಾಕೆ ಇದೆಲ್ಲ ಅಂತಂದರೆ, ಅವರಿಗೆ ಸಿಗಬೇಕಾದ ಆರ್ಥಿಕವಾಗಿ ಅವ್ರಿಗೆ ಬರಬೇಕಾದ ಹಕ್ಕುಗಳು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಅವ್ರದ್ದೇ ತಪ್ಪು, ಅವರು ಅದನ್ನು ಕಾಪಾಡಿಕೊಳ್ಳಿಲ್ಲ ಅಂತ. ಸೊ ಇನ್ಮೇಲಾದರೂ ಕಾಪಾಡ್ಕೋಬೇಕು, ಅವ್ರವ್ರ ಹಕ್ಕುಗಳನ್ನು ಕಾಪಾಡಿಕೊಂಡ್ರೆ ಸರಿಯಾಗುತ್ತೆ ಅಂತ.